ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಿಂದಿನ ವಿಡಿಯೋದಲ್ಲಿ ನದಿರೋಜೋ ದೋಷ ಪೌರಾಣಿಕ ಪೂಜೆ ಇದರ ಬಗ್ಗೆ ತಿಳಿದುಕೊಂಡೆವು. ಹಿಂದಿನ ವಿಡಿಯೋದಲ್ಲಿ ಅಗಸ್ತ್ಯಾರ್ಘ್ಯ ವಿಧಿ ಬಗ್ಗೆ ತಿಳಿದುಕೊಳ್ಳೋಣ. ಅಧ್ಯಾಯ 28. ಹೇ ವಿಧಿನಂದನ, ನಿನಗೆ ಇನ್ನೂ ಅಗಸ್ತ್ಯಾರ್ಘ್ಯ ವಿಧಿಯ ಬಗ್ಗೆ ತಿಳಿಸುವೆನು. ಇದನ್ನು ಆಚರಿಸುವುದರಿಂದ ಸರ್ವಾಭೀಷ್ಟಗಳು ಸಿದ್ಧಿಸುವವು ಎಂದು ಹೇಳುತ್ತಾ ಈಶ್ವರನು ಅಗಸ್ತ್ಯಾರ್ಘ್ಯ ವಿಧಿಯ ಬಗ್ಗೆ ಹೇಳತೊಡಗಿದನು. ಸನತ್ ಕುಮಾರ, ಅಗಸ್ತ್ಯೋದಯವಾಗುವ ಮೊದಲಿನ 7 ರಾತ್ರಿಗಳು ಮತ್ತು ಉದಯವಾದ ನಂತರದ 7 ರಾತ್ರಿಗಳು ಅರ್ಘ್ಯ ಕೊಡಲು ಯೋಗ್ಯವಾದ ಅವಧಿ ಎಂಬುದನ್ನು ತಿಳಿಯಬೇಕು. ಈ ಅವಧಿಯಲ್ಲಿ ನಿತ್ಯವೂ ಅರ್ಘ್ಯವನ್ನು ಕೊಡಬೇಕು. ಈಗ ಅರ್ಘ್ಯ ಕೊಡುವ ವಿಧಾನವನ್ನು ನಿನಗೆ ತಿಳಿಸುವೆನು. ಪ್ರಾತಃ ಕಾಲ ಯಜಮಾನನು ಬಿಳಿ ಎಳ್ಳು ಹಚ್ಚಿಕೊಂಡು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಬಿಟ್ಟು ಬಿಳಿ ಹಾರಗಳನ್ನು ಹಾಕಿಕೊಳ್ಳಬೇಕು. ನಂತರ ಬಂಗಾರಾದಿಗಳಿಂದ ನಿರ್ಮಿತವಾದ ಕುಂಭವನ್ನು ಸ್ಥಾಪಿಸಬೇಕು. ಆ ಕುಂಭದಲ್ಲಿ ಎಲ್ಲಿಯೂ ಛಿದ್ರಗಳಿರಬಾರದು. ಪಂಚರತ್ನಗಳಿಂದ ಯುಕ್ತವಾದ ಕುಂಭದ ಸನಿಹದಲ್ಲಿ ಘೃತಪಾತ್ರೆಯನ್ನಿಡಬೇಕು. ಕುಂಭದಲ್ಲಿ ನಾನಾ ಫಲವನ್ನು ಹಾಕಿ ಅದನ್ನು ಮಾಲೆ ವಸ್ತ್ರಗಳಿಂದ ಅಲಂಕರಿಸಬೇಕು. ಆ ಕುಂಭದ ಮೇಲೆ ಅಲಂಕೃತವಾದ ತಾಮ್ರದ ಪೂರ್ಣ ಪಾತ್ರೆಯನ್ನಿಡಬೇಕು. ಈ ತಾಮ್ರ ಪಾತ್ರೆಯಲ್ಲಿ ಕುಂಭೋದ್ಭವನಾದ ಅಗಸ್ತ್ಯ ಋಷಿಯ ಪ್ರತಿಮೆಯನ್ನು ಇಡಬೇಕು. ಆ ಪ್ರತಿಮೆಯು 1 ಅಂಗುಷ್ಟ ಪ್ರಮಾಣದ್ದು ಆಗಿರಬೇಕು. ಸುವರ್ಣದಿಂದ ನಿರ್ಮಿತವಾದ ಚತುರ್ಭುಜ ಪುರುಷನ ಪ್ರತಿಮೆಯನ್ನೂ ಇಡಬೇಕು. ದಕ್ಷಿಣಾಭಿಮುಖವಾಗಿರಬೇಕು. ಮುನಿಯು ಶೋಭಿಸುವಂತೆ ಪ್ರಶಾಂತನಾಗಿದ್ದು ಜಟಾಮಂಡಲಧಾರಿಯಾಗಿರಬೇಕು. ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡು ಅನೇಕ ಶಿಷ್ಯರಿಂದ ಸುತ್ತುವರಿಯದಿರಬೇಕು. ದರ್ಬೆ ಅಕ್ಷತೆಗಳನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಲೋಪಾಮುದ್ರೆಯನ್ನು ತೋರಿಸುತ್ತಿರಬೇಕು. ಇಂಥ ಪ್ರತಿಮೆಯಲ್ಲಿ ಅಗಸ್ತ್ಯ ಮುನಿಯನ್ನು ಆವಾಹಿಸಿ ಗಂಧ ಪುಷ್ಪಾದಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ನಾನಾ ಪ್ರಕಾರದ ನೈವೇದ್ಯ ಪದಾರ್ಥಗಳನ್ನು ನಿವೇದಿಸಬೇಕು. ನಂತರ ಭಕ್ತಿಯುತನಾಗಿ ಯಜಮಾನನು ಮೊಸರನ್ನದ ಬಲಿಯನ್ನು ಕೊಡಬೇಕು. ಇದಾದ ಮೇಲೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯದ ವಿಧಾನವನ್ನು ತಿಳಿಸುವೆನು, ಕೇಳು. ಬಂಗಾರದ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಅಥವಾ ಕಟ್ಟಿಗೆಯ ಒಂದು ಪಾತ್ರೆಯಲ್ಲಿ ನಾರಂಗಿ, ಖರ್ಜೂರ, ತೆಂಗಿನಕಾಯಿಗಳನ್ನು, ಸಂಡಿಗೆ, ಗುಂಬಳಕಾಯಿ, ಕಾರವಲ್ಲಿ, ಬಾಳೆಹಣ್ಣು, ಕಾಯಿ, ದಾಳಿಂಬದ ಹಣ್ಣು, ಬಳವಲ ಹಣ್ಣು, ಬದಾಮು, ಪಿಸ್ತೆ ಮೊದಲಾದವುಗಳನ್ನು ಇಟ್ಟು ನೀಲಕಮಲಗಳು, ಪದ್ಮಗಳು, ಕುಶ, ದೂರ್ವಾಂಕುರಗಳನ್ನು ಮತ್ತು ಲಭ್ಯವಾಗುವ ಇತರ ಫಲಗಳನ್ನು ಹಾಗೂ ಕುಸುಮಗಳನ್ನು ಇಡಬೇಕು. ಇಷ್ಟೇ ಅಲ್ಲದೆ ಪಾತ್ರೆಯಲ್ಲಿ ನಾನಾ ಪ್ರಕಾರದ ಭಕ್ಷ್ಯಗಳನ್ನು, ಸಪ್ತಧಾನ್ಯಗಳನ್ನು, ಸಪ್ತಾಂಕುರಗಳನ್ನು, ಪಂಚಪಲ್ಲವಗಳನ್ನು, ಪಂಚವಸ್ತ್ರಗಳನ್ನು ಇಡಬೇಕು. ನಂತರ ಈ ಎಲ್ಲ ಪದಾರ್ಥಗಳಿಂದ ಸಹಿತವಾದ ಆ ಪಾತ್ರೆಯನ್ನು ಪೂಜಿಸಬೇಕು. ನೆಲಕ್ಕೆ ಮೊಣಕಾಲುಗಳನ್ನು ಊರಿ ಪಾತ್ರೆಗೆ ತಲೆ ಹಚ್ಚಿ ತಲೆಬಾಗಿಸಿ ಕುಂಭೋದ್ಭವ ಅಗಸ್ತ್ಯ ಮುನಿಯನ್ನು ಧ್ಯಾನಿಸಬೇಕು. ಬೋ ಮಿತ್ರಾವರುಣರ ಪುತ್ರನೇ, ಕಂಬಯೋನಿಯೇ, ನಿಮಗೆ ನಮಸ್ಕಾರವು. ವಿಂಧ್ಯ ಪರ್ವತದ ವೃದ್ಧಿಯನ್ನು ನಿಲ್ಲಿಸಿದ ಮುನಿಯೇ, ಮೇಘ ಜಲದ ವಿಷವನ್ನು ನಿವಾರಿಸಿದ ಋಷಿಯೇ, ರತ್ನವಲ್ಲಭ ದೇವರ್ಷೇ ಲಂಕಾವಾಸ, ನಿಮಗೆ ನಮಿಸುತ್ತೇನೆ. ಆ ಬಲಿಷ್ಠರಾದ ತಾಪಿ ಮತ್ತು ವಾತಾಪಿ ದೈತ್ಯರನ್ನು ಭಕ್ಷಿಸಿದವನೇ, ಲೋಪಾಮುದ್ರಾಪತಿಯೇ, ಶ್ರೀಮಂತನೇ, ನಿನಗೆ ನಮಸ್ಕಾರವು. ಯಾವನು ಉದಯಿಸಿದ ಕ್ಷಣವೇ ಪಾಪಗಳೆಲ್ಲವೂ ನಾಶವಾಗುವವೋ, ತ್ರಿವಿಧ ಆದಿಗಳು, ವ್ಯಾಧಿ ರೂಪವಾದ ತಾಪತ್ರಯಗಳು ನಾಶವಾಗಿ ಹೋಗುವವೋ ಅಂಥ ಮುನಿಗೆ ನಮೋ ನಮಃ. ಹಿಂದಕ್ಕೆ ಸಪ್ತಸಾಗರಗಳನ್ನು ಯಾರು ಪಾನ ಮಾಡಿ ಒಣಗಿಸಿರುವರೋ ಅಂಥ ಮುನಿಗೆ ನಮಸ್ಕಾರಗಳು. ಪತ್ನಿ, ಪುತ್ರ, ಶಿಷ್ಯರಿಂದ ಸಹಿತರಾದ ಅಗಸ್ತ್ಯ ಮುನಿಗೆ ನಮಸ್ಕಾರವು. ಈ ಪ್ರಕಾರ ಸ್ತುತಿಸುತ್ತಾ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ವೇದ ಮಂತ್ರಗಳಿಂದ ಮತ್ತು ಶೂದ್ರನು ಪುರಾಣ ಮಂತ್ರಗಳಿಂದ ಅಗಸ್ತ್ಯರಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕರಿಸಬೇಕು. ನಂತರ, ಹೇ ರಾಜಪುತ್ರಿ, ಮಹಾಭಾಗೆ, ಅಗಸ್ತ್ಯ ಮುನಿಯ ಪತ್ನಿಯೇ, ವರಾನನೆ, ಲೋಪಾಮುದ್ರೆ, ನಿನಗೆ ನಮಸ್ಕಾರವು ಮತ್ತು ನಾನು ನಿನಗೆ ಕೊಡುತ್ತಿರುವ ಈ ಅರ್ಘ್ಯವನ್ನು ಸ್ವೀಕರಿಸು ಎಂದು ಹೇಳುತ್ತಾ ಅಗಸ್ತ್ಯ ಪತ್ನಿಯನ್ನು ಪೂಜಿಸಬೇಕು. ನಂತರ ಯಜಮಾನನು ಅರ್ಘ್ಯ ಮಂತ್ರದಿಂದ ಹೋಮವನ್ನು ಮಾಡಬೇಕು. ಆಜ್ಯದಿಂದ 1008 ಸಲವಾಗಲಿ 108 ಸಲವಾಗಲಿ ಆಹುತಿಯನ್ನು ಹಾಕಿ ಹೋಮ ಮಾಡಬೇಕು. ಹೋಮ ಮುಗಿದ ಮೇಲೆ ಅಗಸ್ತ್ಯರಿಗೆ ನಮಸ್ಕರಿಸಿ ವಿಸರ್ಜನೆಯನ್ನು ಮಾಡಬೇಕು. ವಿಸರ್ಜಿಸುವಾಗ, ಭೋ ಅಚಿಂತ್ಯ, ಚರಿತ್ರೆಯುಳ್ಳ ಅಗಸ್ತ್ಯರೇ, ನನ್ನಿಂದ ಭಕ್ತಿಯಿಂದ ಪೂಜಿಸಲ್ಪಟ್ಟ ತಾವು ಐಹಿಕ ಮುಷ್ಮಿಕ ಫಲಗಳನ್ನು, ಕಾರ್ಯಸಿದ್ಧಿಯನ್ನು ಕೊಟ್ಟು ಸ್ವಸ್ಥಾನಕ್ಕೆ ಹೊಂದುವವರಾಗಿರಿ ಎಂದು ಹೇಳಿ ಕಲಶವನ್ನು ವಿಸರ್ಜಿಸಿ ಅಗಸ್ತ್ಯರ ಪ್ರತಿಮೆಯನ್ನು ವೇದಾಂಗ ವಿದ್ವಾಂಸನಾದ ಬಡವನಾದ ಸಕುಟುಂಬ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು.
ಪ್ರತಿಮೆಯನ್ನು ಕೊಡುವಾಗ ಸತ್ಕೃತನಾದ ಅಗಸ್ತ್ಯನೇ ಬ್ರಾಹ್ಮಣನ ರೂಪದಲ್ಲಿ ಬಂದು ನಾನು ಕೊಡುತ್ತಿರುವ ಈ ಪ್ರತಿಮೆಯನ್ನು ಸ್ವೀಕರಿಸುವ ಬ್ರಾಹ್ಮಣನೂ ಅಗಸ್ತ್ಯನೇ ಮತ್ತು ಕೊಡುವ ಯಜಮಾನನೂ ಅಗಸ್ತ್ಯನೇ ಆಗಿದ್ದಾನೆ. ಇಬ್ಬರಿಗೂ ತಾರಕನಾದ ಅಗಸ್ತ್ಯರಿಗೆ ನಮೋ ನಮಃ ಎಂದು ಈ 2 ಮಂತ್ರಗಳನ್ನು ಹೇಳುತ್ತಾ ಬ್ರಾಹ್ಮಣನಿಗೆ ಪ್ರತಿಮೆಯನ್ನು ದಾನವಾಗಿ ಕೊಡಬೇಕು. ದ್ವಿಜರಾದ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ವೈದಿಕ ಮಂತ್ರಗಳನ್ನು, ಶೂದ್ರನು ಪುರಾಣ ಮಂತ್ರಗಳನ್ನು ಹೇಳಬೇಕು. ನಂತರ ಕೋಡುಗಳಲ್ಲಿ ಬಂಗಾರದ ಕವಚವನ್ನು ಹಾಕಿದ, ಹಾಲು ಕೊಡುವ ಕರಗಳಲ್ಲಿ ಬೆಳ್ಳಿಯ ಕವಚಗಳನ್ನು ಹಾಕಿದ, ಪೃಷ್ಠದ ಮೇಲೆ ತಾಮ್ರದ ಕವಚವನ್ನು ಧರಿಸಿದ ಸುಂದರವಾದ ಬಿಳಿ ವರ್ಣದ ಸವತ್ಸ ಗೋವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಗೋವಿನೊಂದಿಗೆ ಹಾಲನ್ನು ಕರೆಯಲು ಕಂಚಿನ ಪಾತ್ರೆಗಳನ್ನು, ಗಂಟೆ ಹಾಗೂ ವಸ್ತ್ರಗಳನ್ನು ದಾನ ಮಾಡಬೇಕು. ಈ ಪ್ರಕಾರ ಅಗಸ್ತ್ಯೋದಯಕ್ಕೆ ಮೊದಲು 7 ದಿನಗಳವರೆಗೆ ಪ್ರತಿದಿನ ಅರ್ಘ್ಯವನ್ನು ಕೊಟ್ಟು 7ನೆಯ ದಿನ ಸದಕ್ಷಿಣ ಗೋದಾನವನ್ನು ಮಾಡಬೇಕು. ಈ ರೀತಿ 7 ವರ್ಷಗಳವರೆಗೆ ನಿಷ್ಕಾಮದಿಂದ ಮಾಡಿದರೆ ಪುನರ್ಜನ್ಮವೆಂಬುದು ಬರಲಾರದು. ಆದರೆ ಸಕಾಮದಿಂದ ಮಾಡಿದರೆ ರೂಪ ಅಯೋಗ್ಯಯುತನಾಗಿ ಚಕ್ರವರ್ತಿ ಪದವನ್ನು ಪಡೆಯುವನು. ಬ್ರಾಹ್ಮಣನು ಚತುರ್ವೇದ ಪರಿಣತನೂ ಸರ್ವಶಾಸ್ತ್ರ ವಿಶಾರದನೂ ಆಗುವನು. ಕ್ಷತ್ರಿಯನಾದವನು ಸಮಸ್ತ ಭೂಮಂಡಲದ ಅಧಿಪತಿಯಾಗುವನು. ವೈಶ್ಯನು ಧಾನ್ಯ ಸಂಪತ್ತಿ, ಗೋ ಸಂಪತ್ತಿಯನ್ನು ಪಡೆಯುವನು. ಶೂದ್ರನು ನಿಶ್ಚಿತವಾಗಿ ಅಧಿಕವಾದ ಧನ ಮತ್ತು ಆರೋಗ್ಯವನ್ನು ಪಡೆಯುವನು. ಸ್ತ್ರೀಯರಿಗೆ ಬಹುಪುತ್ರರಾಗುವನು. ಸೌಭಾಗ್ಯವು ಪ್ರಾಪ್ತವಾಗಿ ಗೃಹವು ಅಭಿವೃದ್ಧಿಯಾಗುವುದು. ಹೇ ವಿಧಿನಂದನ, ವಿಧವೆಯರಿಗೆ ಮಹಾಪುಣ್ಯವು ಲಭಿಸುವುದು. ಕನ್ಯೆಯು ಒಳ್ಳೆಯ ಗಂಡನನ್ನು ಪಡೆಯುವಳು. ದುಃಖಿತನೂ ವ್ಯಾಧಿಯಿಂದ ಮುಕ್ತನಾಗುವನು. ಯಾವ ದೇಶಗಳಲ್ಲಿ ಮನುಷ್ಯರು ಅಗಸ್ತ್ಯರ ಪೂಜೆಯನ್ನು ಮಾಡುವರೋ ಆ ದೇಶಗಳಲ್ಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗುವವು ಮತ್ತು ಆದಿ ವ್ಯಾಧಿಗಳು ನಾಶವಾಗುವವು. ಅಗಸ್ತ್ಯರ ಸ್ತೋತ್ರವನ್ನು ಯಾರು ಪಠಿಸುವರೋ ಮತ್ತು ಕೇಳುವರೋ ಹಾಗೂ ಅಗಸ್ತ್ಯರಿಗೆ ಅರ್ಘ್ಯವನ್ನು ಕೊಡುವರೋ ಅವರೆಲ್ಲರೂ ಪಾಪ ಮುಕ್ತರಾಗಿ ಬಹುಕಾಲ ಭೂಮಿಯ ಮೇಲೆ ಸುಖದಿಂದ ಜೀವಿಸಿದ್ದು ಕೊನೆಗೆ ಹಂಸಯುಕ್ತ ದಿವ್ಯ ವಿಮಾನದಲ್ಲಿ ಕುಳಿತು ಸ್ವರ್ಗಲೋಕಕ್ಕೆ ಹೋಗುವರು. ತಮ್ಮ ಜೀವಮಾನ ಇರುವವರೆಗೆ ನಿಷ್ಕಾಮದಿಂದ ಅಗಸ್ತ್ಯರ ಪೂಜೆ ಮಾಡಿ ಅರ್ಘ್ಯವನ್ನು ಕೊಟ್ಟವರು ನಿಶ್ಚಿತವಾಗಿ ಮೋಕ್ಷವನ್ನು ಹೊಂದುವರು. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಅಗಸ್ತ್ಯಾರ್ಘ್ಯ ವಿಧಿ ಎಂಬ 28ನೇ ಅಧ್ಯಾಯವು ಸಮಾಪ್ತವಾಯಿತು.